ಕಡಿಮೆ ಖರ್ಚಿನಲ್ಲಿ ರೋಗ ಬಾರದೇ ಇರೋ ಹಾಗೆ ಮಾಡಿ. ಲಕ್ಷಾಂತರ ರೂಪಾಯಿ, ಲಕ್ಷಾಂತರ ಗೊಬ್ಬರವನ್ನ ನಿಮ್ಮ ಜಮೀನಿನಲ್ಲಿಯೇ ತಯಾರಿಸಿ. ಈ ಕೂಡಲೇ ಈ ವಿಧಾನವನ್ನ ಅನುಸರಿಸಿ. ಸರ್ ನೋಡಿ ಸರ್, ಗ್ಲಿರಿಸಿಡಿಯಾ ತೋಟದೊಳಗಡೆ ಹಾಕ್ಬಾರ್ದು ಅಂತಾರೆ. ನಾನು ಟ್ರೈ ಮಾಡಿದ್ದೀನಿ. ಇದ್ರ ಉಪಯೋಗ ಎಲ್ಲರಿಗೂ ಗೊತ್ತು. ಅಂದ್ರೆ ಏನಪ್ಪಾ ಅಂತಂದ್ರೆ ಗ್ಲಿರಿಸಿಡಿಯಾದಲ್ಲಿ NPK ಇರುತ್ತೆ, ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್ ಇರುತ್ತೆ. ಈ ಸೊಪ್ಪು ನಾವು ಕೊಳೆ ಹಾಕಿ 200 ಲೀಟರ್ ಡ್ರಮ್ ಅಲ್ಲಿ ಅದನ್ನ ಒಯ್ಯೋದ್ರಿಂದ ಅದು NPK ನಾವು ಬುಡ್ಬುಡಕ್ಕೆ ಒಯ್ಯೋದ್ರಿಂದ ಅದು ಸಿಗುತ್ತೆ. ಆಮೇಲೆ ಇದು ಗ್ಲಿರಿಸಿಡಿಯಾ ಅಂತಂದ್ರೆ ಗೊಬ್ಬರದ ಗಿಡ, ಇಲಿಪಾಷಾಣ ಅಂತ ಕನ್ವರ್ಟ್ ಆಗುತ್ತೆ. ಅಂದ್ರೆ ಈ ಸೊಪ್ಪನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅಂದೊಳಗಡೆ ಬೆರೆಸಿಕ್ಕೋದ್ರಿಂದ, ಅದರ ಇದನ್ನ ಬೆರೆಸಿಕ್ಕೋದ್ರಿಂದ ಇಲಿ ಓಡೋಗ್ತವೆ ಅನ್ನೋದು ಗೊತ್ತು. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಇದು ಗೊಬ್ಬರ ಸೊಪ್ಪು ಭೂಮಿಗೆ ಒಳ್ಳೆ ಫಲವತ್ತತೆ ಆಗುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ಅನ್ನೋದೆಲ್ಲ ಗೊತ್ತು ಸರ್. ನಾನು ಕಂಡ್ಕೊಂಡಿದ್ದು ನಾನು ಆಗ್ಲೇ ಹೇಳಿದೆ ನಿಮ್ಗೆ. ಇದನ್ನ ಬಾರ್ಡರ್ ಹಾಕ್ದಾಗ ನಮ್ಗೆ ಇಲ್ಲಿ ಮೇನ್ ಏನಾಗುತ್ತೆ ಅಂದ್ರೆ ಈ ಸುಳಿನಲ್ಲಿ ಈಗಿಲ್ಲ ಸರ್, ಈಗ ಕಂಟ್ರೋಲ್ ಆಗಿದೆ. ಇಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಈ ಸುಳಿ ಇರುತ್ತಲ್ಲ ಸರ್, ಈ ಸುಳಿಯಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಹೆಂಗೆ ಕ್ರಿಮಿಕೀಟಗಳು ಅಂತೀವಲ್ಲ, ಸಣ್ಣ ಸಣ್ಣ ಕ್ರಿಮಿಕೀಟಗಳೆಲ್ಲ ಬಂದು ಈ ಸುಳಿನ ತಿಂತವೆ ಸರ್. ಅದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಕಂಟ್ರೋಲ್ ಆಗುತ್ತೆ. ಅಂದ್ರೆ ನಮ್ಮ ಈ ಗ್ಲಿರಿಸಿಡಿಯಾದಿಂದ ಮುಂದಿರೋ ಅಂದ್ರೆ ಒಳಗಡೆ ಇರೋದು ಬಾರ್ಡರ್ ಹಾಕ್ದಾಗ ಒಳಗಡೆ ಇರೋದೆಲ್ಲ ಕಂಟ್ರೋಲ್ ಆಗುತ್ತೆ. ಅದ್ರ ಅಡಿಕೆ ಗಿಡಕೆ ಎಲ್ಲ ಹೌದು, ಅಡಿಕೆ ಗಿಡ ಆಗಿರ್ಬೋದು, ಕೋಕೋ, ಚಕ್ಕೆ, ಲವಂಗ, ಇನ್ನೊಂದು ಮೊತ್ತ ನಾವ್ ಏನೇ ಹಾಕಿರ್ಲಿ ಸರ್, ಕಂಪ್ಲೀಟ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ನಾನು ಏನಕ್ಕೆ ಇದಕ್ಕೆ ಹಾಕಿದ್ದು ಅಂತಂದ್ರೆ ನಮಗೆ ಮೇನ್ ಗೊಬ್ಬರದ ಸಮಸ್ಯೆ, ಅಂದ್ರೆ ಗೊಬ್ಬರ ಸಮಸ್ಯೆ ಇರೋದ್ರಿಂದ ಗೊಬ್ಬರ ಗಿಡ ನಾವು ಒಳಗಡೆ ಹಾಕೊಂಡಿದೀವಿ. ಇದು ನಾನು ಇಲ್ಲೇ ಕಡಿದು ಬಿಡ್ತೀನಿ ಸರ್. ನೋಡ್ರಿ, ಈಗ ಇಷ್ಟು ಸೊಪ್ಪು ಊಹೆ ಮಾಡಿ ಸರ್, ಈಗ ಇಲ್ಲಿ ಸುತ್ತಮುತ್ತ ಎಲ್ಲಾ ಗಿಡಗಳಿಗೂ ಹಾಕ್ಬೋದು. ನೋಡಿ, ಅಡಿಕೆ ಗಿಡಕ್ಕಾಗಿರ್ಬೋದು, ಕೋಕೋ ಗಿಡಕ್ಕಾಗಿರ್ಬೋದು, ಆಮೇಲೆ ಏಲಕ್ಕಿಗಾಗಿರ್ಬೋದು, ಪರಂಗಿಗಾಗಿರ್ಬೋದು, ಇಷ್ಟಕ್ಕೂ ಇಷ್ಟು ಸೊಪ್ಪು ಕಡ್ದಿಕ್ಬೋದು. ಆಮೇಲೆ ನೀವು ಈ ಕಡ್ಡಿನ ಯಾವಾಗ ಕಡ್ದಿಕ್ಬೇಕು ಅಂತಂದ್ರೆ ಜೂನ್ ಜುಲೈ ತಿಂಗಳಲ್ಲಿ ಕಡ್ದಿಕ್ಬೇಕು. ಸಾಧ್ಯವಾದ್ರೆ ಸಗಣಿ ಇಟ್ರೆ ಬಹಳ ಉತ್ತಮ. ಅಂದ್ರೆ ಹೌದು, ಎಲ್ಲರೂ ಪಾಕೆಟ್ ಅಲ್ಲಿ ತಗೊಂಡ್ ಮಾಡ್ತಾರೆ, ಅದು ಉತ್ತಮನೇ. ನಾನು ಪಾಕೆಟ್ ನಲ್ಲಿ ಬೆಳೆಸ್ಕೊಂಡಿರೋದಿವೆಲ್ಲ. ಈಗ ಕಡ್ಡಿ ಇಟ್ಟಿದ್ದೀನಿ ಸರ್. ಕಡ್ಡಿ ಇಟ್ಟಿರೋದಕ್ಕೆ ಎಲ್ಲದಕ್ಕೂ ಕನಿಷ್ಠ ಅಂದ್ರೆ ನಾನು ಒಂದ್ 2000 ಕಡ್ಡಿ ನಾಟಿ ಮಾಡಿದೀನಿ. ಎಲ್ಲದಕ್ಕೂ ಇದನ್ನ ಸಗಣಿ ಇಕ್ಕಕ್ ಆಗಲ್ಲ, ಬಿಟ್ಬಿಟ್ಟಿದೀನಿ. ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಕಡಿವಾಗ, ಅದು ಎಲ್ಲರಿಗೂ ಗೊತ್ತಿರೋ ಅಂಶನೇ. ಕಡಿವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಸರ್, ಈಗ ಇದನ್ನ ಮಚ್ಚಿನಲ್ಲಿ ಕಡಿತೀವಲ್ಲ, ಕಡಿವಾಗ ಹೆಂಗೆ ಅಂದ್ರೆ ಕ್ರಾಸ್ ಬರ್ಬೇಕು. ಅಂದ್ರೆ ಹಿಂಗ್ ಕಡ್ಡಿನ ಹಿಂಗ್ ಕ್ರಾಸ್ ಕಡಿತೀವಲ್ಲ, ಹಂಗ್ ಕ್ರಾಸ್ ಬಂದ್ರೆ ಏನೂ ಆಗಲ್ಲ ಸರ್, ನೀರು ಜಾರು ಹೋಗ್ತವೆ ಕಡ್ಡಿ ಮೇಲೆ. ಇಲ್ಲ ಅಂದ್ರೆ ಸಿಕ್ಕಂತು ಅಂದ್ರೆ ಅಲ್ಲಿಂದ ನೀರು ಹಿಡಿದು ಅದು ಯಾವುದೇ ಕಾರಣಕ್ಕೂ ಬೆಳೆಯಲ್ಲ. ಅದು ಹೆಂಗಾಗುತ್ತೆ, ಕಡ್ಡಿ ಒಣಗ್ತತೆ, ರೋಗ ಬಂದಂಗ ಆಗುತ್ತೆ, ಆಗಲ್ಲ. ಇದು ಇಂಪಾರ್ಟೆಂಟ್ ಏನು ಅಂದ್ರೆ ಈ ತರ ವೈಟ್ ಬರ್ಬೇಕು ಸರ್ ಕಡ್ಡಿ. ನೀವ್ ಯಾವ್ದೇ ಇಟ್ರು ಕೆಲವೊಬ್ರು ಸ್ವಲ್ಪ ಹಿಂದೆ ಹೋಗಿ ಸರ್, ತೋರಿಸ್ತೀನಿ. ಇದು ನೋಡಿ ಸರ್, ಇದು ಈ ತರ ಗ್ರೀನ್ ಬಂದಿರೋ ಕಡ್ಡಿ ಇಡಬಾರ್ದು. ಈ ತರ ಗ್ರೀನ್ ಬಂದಿರೋ, ಹೌದು, ಈ ತರ ಗ್ರೀನ್ ಬಂದಿರೋ ಕಡ್ಡಿ ಇಡಬಾರ್ದು. ಈ ತರ ಬರ್ಬೇಕು ಸರ್, ಈ ತರ ವೈಟ್ ಬರ್ಬೇಕು. ಇದು ಬಹಳ ಇಂಪಾರ್ಟೆಂಟ್. ಕಡ್ಡಿ ಇಟ್ರೆ ಈ ತರ ವೈಟ್ ಬಂದಿರೋ ಕಡ್ಡಿನೇ ಇಡಬೇಕು. ಕನಿಷ್ಠ ಅಂದ್ರೆ 1 ಅಡಿ ಇರಬೇಕು ಒಂದು. ಆಮೇಲೆ ಈ ದಪ್ಪ ಇದ್ರೆ ಸೂಪರ್ ಬೆಳೆಯುತ್ತೆ ಸರ್. ಈ ದಪ್ಪ ಇರಬೇಕು. ಓಕೆ ಸರ್. ಬೇಗ ಬೆಳವಣಿಗೆ ಆಗಿ ಚಿಗುರುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಸರ್ ಗ್ಲಿರಿಸಿಡಿಯಾ ಬಗ್ಗೆ ಹೇಳ್ಬೇಕು ಅಂದ್ರೆ.